ಅದಕ್ಕೆ ಅಲ್ಲಿವರೆಗೂ ಬಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ರೆ ಇಲ್ಲಿ ಯಾರು ಎಲ್ಲಿವರೆಗೂ ಬನ್ನಿ ತುದಿಗೆ ಮುಂದಕ್ಕೆ ಹೋಗಲೇ ನಾನು ಬಂದೆ ಎಲ್ಲ ಈಗ ಬರ್ತಾಯಿದ್ದೀನಿ. ಸೊರಗಕ್ಕ ನೀನು ಭಾರಿ ಅಕ್ಕಾಕಿ ಕುಯ್ಕೊಳ್ಳೋಣ. ಅದು ಬೇರೆ ಎಕ್ಸರ್ಸೈಸ್ ಮಾಡ್ತಿದ್ರೆ ಕುಯ್ಕೊಳ್ಳೋಣ ಅಂತ ಕುಯ್ಕೊಳ್ಳವ ತಾಯಿ ಹಂಗಾಗಿವೆ. ನಾನೇ ಹಾಕಿದ್ದೆ ಗಿಡವೇ ಇದ ಎಲ್ಲ ಕರ್ಗಿ ಹೋಗಿ ಇದೊಂದು ಚೆನ್ನಾಗಿರೋದು ಮುಳುಗಿಲ್ ಚುಚ್ಕೊಂಡಿರ ಹಿಂಗಾಗಲ್ಲ ಚೆನ್ನಾಗಿಲ್ಲ ಕಣಸಂದು ಇಲ್ಲಿ ನೋಡಿ ಹಿಂಗಾಗಲ್ಲ ಡಿಸೈನ್ ಆಗಿ ಯಾರು ಕುಯ್ಕೊಂಡೇ ಇಲ್ವಲ್ಲ. ಯಾರ ಕಣ್ಣಿಗೂ ಬಿದ್ದಿಲ್ಲ. ನನ್ನ ಕಣ್ಣು ದೇವ್ರಿಗೆ ದೃಷ್ಟಿ ಇಲ್ಲ, ಹತ್ರಕ್ಕೆ ದೃಷ್ಟಿ ದೂರ ಕಾಣಕ್ಕಿಲ್ಲ ಕಣ್ಣು. ಆಪ್ರೇಷನ್ ಮಾಡಿಸ್ಬೇಕು ನೋಡವ 1/4 kg ಟೊಮೊಟೊ ಸಿಕ್ತು ತಗ ನೀನಷ್ಟು ಬೇಡ ಚೆನ್ನಾಗಿಲ್ವಲ್ಲ ಇದು ಕೂದ್ಬಿಟ್ಟು ಅರ್ಥ ಹಾಕಿ ಕುಯ್ಕೆ ಬರ ಹುಡಿಕೆ ಬರೋದು ಇನ್ನೋಶಿಯ ನೋಡಿ ಬೇಡ ಬನ್ನಿ ನಡಿ ಇನ್ನೋಶಿ ಹುಡ್ಕೆ ಬರೋಣ ಹುಡ್ಕೆ ಬರೋದ ನಾನು ಬಂದೆ ಸುಮ್ಮನೆ ತಿರ್ಗಾಡ್ಕೊಂಡು ಕೋಪಟ್ ಚಿಕನು 3 ದಿನ ಕೋಪಟ್ ಮಟನ್ ತತ್ತಾರಲ್ಲ ಅದಕ್ಕೆ ಬಿರ್ನಾಗಿ ಹೋಯ್ತೈತೆ ನಮ್ಮಲ್ಲಿ ಗೈಸ್ ಬೇರೆದ್ರಲ್ಲಿ ಬಂದು ಶುಂಠಿ ಕೀಳ್ತಾವ್ರೆ ಅಂತ ಅನ್ಕೊಬಿಡಿ. ಇವತ್ತು ನಮ್ಮದ್ರಲ್ಲೇ ಕಿತ್ಕೊತಾ ಇದ್ದೀವಿ. ಇವತ್ತು ನಮ್ಮದ್ರಲ್ಲೇ ಕಿತ್ಕೊತಾ ಇದ್ದೀವಿ. ರೀಲ್ಸ್ ಮಾಡ್ಬೇಕಾಯ್ತು ಈಗ. ಇದು ಯಾಕಾಗಿ ಶುಂಠಿ ಅವ್ರ ಕೈಕೊಂಡು ಮಕ್ಕಳು ಬರೀ ಯಾವ್ದ್ರಲ್ಲಿ ಮಾಡೋಣ ಇಟ್ಕೊಳ್ಳಾರೆ ಅದೇ ನೇರ ಇಟ್ಕೋತಾರೆ ಎಲ್ಲಿ ಮಾಡ್ತೀವಿ ಕೊಯ್ಯಾಕದೋಣ ನೀನು ಮೆತ್ತಗೆ ಹೆಂಗಾಗ್ತೀಯ. ನಾವು ಬೆಂಗ್ಳೂರಿಗೆ ಹೋಗಿರೋ ವ್ಲಾಗ್ಸ್ ಎಲ್ಲ ಹಾಕಿರೋದಕ್ಕೆ ಹಳ್ಳಿ ವಿಡಿಯೋಸ್ ಹಾಕೋಕ್ಕೆ ಇಲ್ಲ ಅಂತಾರಲ್ಲ. ಹಳ್ಳಿಲಿದ್ದೀವಿ ಅಂತ ಅಂದ್ಬಿಟ್ಟು ನಾವೆಲ್ಲೂ ಹೋಗೋದು ಬೇಡವಾ ಬರೋದು ಬೇಡವಾ. ಆನ್ಲೈನಲ್ಲಿ ಫ್ರೆಂಡ್ಸ್ ಬುಕ್ ಮಾಡಿದ್ದೆ ಶೂಟಿ ಬಗ್ಗೆಕ್ಕೆ ಹಿಂಗೆ ಡೈಲಿ ಹಳ್ಳಿ ವಿಡಿಯೋಸ್ನೇ ಹಾಕೊಂಡು ಕೂತ್ಕೊಂಡ್ರೆ ನೋಡೋರ್ಗೆ ಅದು ಬೇಜಾರಾಗುತ್ತೆ. ಹೊರಗಡೆ ಹೋಗಲ್ಲ ಎಲ್ಲರೂ ಇಲ್ಲ ಕೂತ್ಕೊತೀರ ಅಂತಿರಲ್ಲ. ಹೊರಗಡೆಲ್ಲೂ ಹೋಗಿದೀವಿ ಅನ್ನೋ ತೋರ್ಸಕ್ಕೆ ಹಾಕಿದ್ವಿ ಅಷ್ಟೇ. ತೋರಿಸ್ಬಾರ್ದಾ ಡೈಲಿ ತೋಟದ ಹತ್ರನೇ ಇರೋದನ್ನೇ ಹಾಕೋಕ್ಕಾಗುತ್ತಾ. ನೋಡೋರ್ಗೂ ಬೋರ್ ಆಗಲ್ವಾ. ನೀವು ಒಬ್ರಿಗೆ ಆ ಥರ ಅನಿಸಿದ್ರೆ ಎಲ್ಲರಿಗೂ ಡೈಲಿ ಹಳ್ಳಿ ವಿಡಿಯೋಸ್ ನೋಡೋರಿಗೆ ಬೇಜಾರಾಗಲ್ವಾ. ಅದನ್ನೇ ನೋಡಿ ಹಾಕ್ಬಾರ್ದಂತ ಬೆಂಗಳೂರ್ದ ಹಳ್ಳಿ ವಿಡಿಯೋಸ್ ಹಾಕ್ತಾನೆ ಇಲ್ಲ ಅಂತ. ಹಳ್ಳಿ ವಿಡಿಯೋಸು ತೋಟ ಹತ್ರ ಯಾವಾಗ ಬರ್ತೀನಿ ಯಾವಾಗ ಫ್ರೀ ಇರ್ತೀನಿ ಅವಾಗ ಮಾಡ್ಕೋತೀನಿ. ಏನು ಸಾರು ಮಾಡ್ತೀರಾ? ಮಾಡೋದೆ ಮನೆಯ ಕ್ಲೀನ್ ಮಾಡಿದ್ರಾ? ಹಾಂ ಏನು ಮಾಡಿದ್ರಿ? ಕಸ ಹಸಿ ಒಂದಿತ್ತಲ್ಲ ಮನೆ ಒಳಗೆ. ಇವನ್ ನಾನು ಓದ್ತಟ್ಟಿಂದ ಗುಡಿಸಿದ್ರು ಇಲ್ವೋ ಗೊತ್ತಿಲ್ಲ ಇಷ್ಟು ಕಸ. ಗೈಸ್ ಆಂಟಿ ಅವ್ರ ಅಕ್ಕಂದ ತಿಥಿ ಕಾರ್ಯ ಎಲ್ಲನೂ ಮುಗಿಸ್ಕೊಂಡು ನಿನ್ನೆ ಬಂದರು. ಅದಕ್ಕೆ ಕೇಳ್ತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡಿದ್ರಾ ಅಂತಂದ್ಬಿಟ್ಟು. ನಾನು ಹೋದಾಗೆಲ್ಲ ನೋಡಿ ವೇಷ ಅರಪ್ಕೊಂಡು ಮಕ್ಕಳು ಇನ್ನೇ ಬಾಣ್ತಿ ಅಲ್ವಾ ಹುಡುಗಿನ ಕೆಲಸ ಮಾಡುತ್ತೆ ಅಂತ ಅನ್ಕೊಂಡು ಸುಮ್ಮನಾಗಿ. ನಮ್ಮದು ಬಟ್ಲು 2 ಅವಲ್ವಾ? 2 ಬಟ್ಲು. ನಂದು ಬಾಕ್ಸ್ ಐತೆ ಬಟ್ಲು ಐತೆ. ಇವು ಪವಿಯರ್ ಮನದು ಕೊಟ್ಟು ಬಂದೆ. ನಮ್ಮಲ್ಲಿ ಶುಂಠಿ ಐತೆ ಕೊಡ್ತೀನಿ ನಡಿ ಅಂದ್ರೆ ನನ್ನಲ್ದೆ ಹಬ್ಬಕ್ಕೆ ಒಂದು ಅವ್ರು ಅದಕ್ಕೆ ಇನ್ನೇನು ಹಾಕಂಗಂತ ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸಾಕಂತ. ನಾವು ಅಲಕ್ಕಲ್ಲ ಮಾಡೋ ತಿಂಡಿ ಬೆಳ್ಳುಳ್ಳಿನ ಹಾಕಂಗಂತ ಬರೀ ಶುಂಠಿ ಪೇಸ್ಟ್ ಹಾಕಿದ್ರೆ ಚೆನ್ನಾಗಿ ರುಚಿಯಾಗಿರ್ತದೆ. ಅದಕ್ಕೆ ನಮ್ಮ ಶುಂಠಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸಂಜೆ ಶುಂಠಿ ಅದನ್ನ ಬಗೆಯಕ್ಕಾಗದೆ ಹೋಯ್ತು. ಬಾ ಎಲ್ಲರೂ ಶಾಂತಕ್ಕನ ಮಾಡಿ ಇಲ್ಲಿದ್ದೀನಿ. ಶಾಂತಕ್ಕ ಬ್ಯಾಡ್ತಿದ್ದೀನಿ. ಎಷ್ಟು ಸೆಕೆ ಐತಿ. ಇನ್ನು ಸೆಕೆ ಸ್ಟಾರ್ಟ್ ಆಯ್ತು ಕಣವ. ಯಪ್ಪ ದೇವ್ರೆ. ನೀವು ಸೆಕೆ ತಡಿಯಕ್ಕೆ ಹಾಕಲ್ ಕಣ. ನಾನು ಚಳಿ ತಡಿತೀನಿ ಸಂಜೆ. ನನಗೆ ಚಳಿ ತಡಿಯಕ್ಕಲ್ಲ ಸೆಕೆ ತಡಿತೀನಿ. ಬಟ್ ಇತ್ತೀಚೆಗೆ ಒಂದು 2 ವರ್ಷ ಚಳಿ ಸೆಕೆ ತೆಗೀದ. ಅದು ಹೆಂಗೆ ತೆಗಿತಿ? ಯಾಕೋ ಜ್ವರ ಬಂದಂಗಾಯ್ತವೆ. ನನಗೂ ಮೈಕೈ ಎಲ್ಲ ಕಟ್ಟಿಸ್ತಕ್ಕ. ನೀರು ಅಂತಂದೆ ನೀರು ಕುಡಿತಿದ್ದ ಎಲ್ಲಿ ಕಾದಾವೆ ಸುಟ್ಟೋಯ್ತಾವಲ್ಲ ಸಂಜೆ. ಬೇಡ ಸುಟ್ಟೋಯ್ತಾ ಕೂತಾವೆ ಪೆಟ್ರಲ್ ಹಂಗೆ ಸಣ್ಣಗಿರೋವಾರ ಆದ್ರೆ ಗುಡ್ ಕುಡಿಬೋದು. ಇಲ್ಲಿ ನೋಡು ಶುಂಠಿ ಬಗ್ಗೆ ಹೆಂಗಾಯ್ತು ನೋಡಿ.
ತೆಲಿಗೆ ಒಂಚೂರು ಎಣ್ಣೆ ಹಾಕಿಬೇಕಾಯ್ತು ಕಣೆ. ನಾನು ಹಾಕ್ಯಬೇಕಾಯ್ತು. ಎಣ್ಣೆ ಹಾಕಿಬೇಕು ಅಪ್ರಮ್ಮ. ನಮ್ಮ ಅಮ್ಮನ ಊರಿಗೆ ಬಂದ್ವಿ ಇವಾಗ. ಆಂಟಿ ನಾನು ರೌಂಡ್ ಹೊಡೆದು ಇವಾಗ ತುಂಬ ದಿನ ಆಗಿತ್ತು. ಗೇಟಿಗೆ ಹಂಗೆ ಒಂದು 2 ರೌಂಡ್ ಹೊಡಿ ಅಂತ ಬಂದ್ವಿ. ಅಲ್ಲಿ ಗೇಟಲ್ಲಿ ಏನಕ್ಕೆ ಹೋಗ್ತಿದ್ಯಾ? ಹೋಗು ನೀನು ಸ್ನಾನಕ್ಕೆ. ಕಳಸ ಎತ್ತಕ್ಕೆ ಟೈಮ್ ಆಗಲ್ವಾ? ಮತ್ತೆ ಹೋಗಿ ನೀವು ಸ್ನಾನ ಮಾಡ್ತೇಳಿ 6 ಗಂಟೆ ಆಯ್ತು. ಯಾವಾಗ ಕಳಸ ಇರ್ತೀಯ? ಹೊಡೆದು ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಹಿಂಗೆ ಗೇಟಿಗೆ ತಿರ್ಗಾಡ್ಕೊ ಬಂದ್ವಿ. ಅದಾದಮೇಲೆ ಅಮ್ಮನೂರಿಗೆ ಬಂದ್ವಿ ಡೈರೆಕ್ಟ್. ಹೋಗ್ಬಿಟ್ಟು ಬರಂ ಬನ್ನಿ ಅಂತ ಅಂದ್ಬಿಟ್ಟು. ನಮ್ಮಮ್ಮ ಇವಾಗ ನಾಳೆ ಬೆಳಗಿನ ಜಾವ ತೇರೊಪ್ಪತ್ತು, ಅಂದರೆ ಆದಿಚುಂಚನಗಿರಿ ಬೈರು ಒಂದು ವಾರ ಉಪವಾಸ, ನಾಳೆ ಜಾತ್ರೆ. ಹಾಗಾಗಿ ನಮ್ಮ ಮನೆ ದೇವರು ಸ್ಟಾಪ್ ಮಾಡಿದೆ. ನೆಂಟರು ಬಂದರು ಅಂತ ಅಂದ್ಬಿಟ್ಟು ಹಂಗೆ ಸ್ಟಾಪ್ ಮಾಡಿದ್ವಿ. ಟೀ ನೀನು ಬಾರವ ತಾಯಿ, ಸ್ನಾನ ಮಾಡ್ಕೊಂಡು ಬೇಗ. ದೊಡ್ಡಮ್ಮ ಆಯ್ತಾ ಚಂದ್ರಿ? ಎಲ್ಲಿಗೋ ಹೇಳ. ಅಯ್ಯೋ ತಾಯಿ, ನಮ್ಮ ಸಂಜೆ ಬಲವಲ್ಲ ಗೊತ್ತಿಲ್ಲ. ಅದಕ್ಕೆ ತಿರ್ಗಾಡ್ಕೊಂಡು ಬಂದ್ವಿ. ತೇರೊಪ್ಪತ್ತಿಂದನೇ ಹೇಳ್ತಾ ಇದ್ವಿ. ನಮ್ಮ ಅಮ್ಮರದು ಮನೆ ದೇವರು ಆದಿಚುಂಚನಗಿರಿ ಬೈರುವ. ನಾಳೆ ಜಾತ್ರೆ, ನಾಳೆಯಿಂದ ಉಪವಾಸ. ನಾಳೆ ಬೆಳಗ್ಗೆ 4 ಗಂಟೆಗೆ ರಾತ್ರಿಗೆ ದೀಪ ಹಚ್ಚಬೇಕು. ಇದಕ್ಕೆ ಸ್ಪೆಷಲ್ ಏನಂತಂದರೆ ಮಾಮೂಲಿ ಸಾಂಬಾರು, ಉಪ್ಸಾರು, ಅವರೆಕಾಳು ಸಾರು, ಪಾಯಸ ಏನಾದ್ರು ಮಾಡ್ತಾರೆ. ಪೂಜೆಗೆ ರೆಡಿ ಮಾಡೋಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತೀವಿ. ನಾವು ಬಂದಿದ್ದೆ ಹೊಸತಿ ತೇರೊಪ್ಪತ್ತಿಗೆ ಬಂದ್ಬಿಟ್ಟು ಅವತ್ತಿದ್ದು ಬಂದ್ಬಿಟ್ಟು ರೀಲ್ಸ್ ಮಾಡ್ಕೊಂಡು ಹೋಗಿದ್ದು. ಬೆಂಗ್ಳೂರಿಗೆ ಹತ್ತರಿಗೆ ಹೋಯ್ತಾ ಇದ್ದಲ್ವಾ? ಇಲ್ಲ, ಬೆಳಗ್ಗೆ ಬೆಂಗ್ಳೂರಿಗೆ ಹೋಯ್ತಾ ಇದ್ದು. ನಾನಲ್ಲ, ಒಬ್ಳು ಹೋಗಿದ್ದು. ನೀನು ಒಬ್ಳು. ನಾನು ಒಬ್ಳೆ ಮಾಡಕ್ ಹೋಗಿದ್ದೀನಿ ಬೆಂಗ್ಳೂರಿಗೆ. ಬೆಂಗ್ಳೂರಿಗೆ ನಮ್ ಗೌಡ್ಗೆ ಹೇಳ್ತಾಯಿ ಹೋಗ್ಬಿಟ್ಟು ಬರಮ್ಮ ನೀನಾರವ. ಸುಮ್ಮನೆ ಅಂತ ಅಂದಿದ್ದು. ನಾವು ಹೋಗಿದ್ದು. ಹೇಳ್ತೀನಿ ಬಿಡು, ಇಬ್ರು ಹೋಗಿದ್ದು. ಅದೇ ಅವ ಅಣ್ಣಂಗೆ ಹೇಳ್ತೀನಿ ಬಿಡು. ಬಂದು ಚಂದ್ರಿ ಅವ ಅಣ್ಣಂಗೆ ಹೇಳ್ತೀನಿ ಕಳ್ಸೋಣ. ಹೋಗಿ ಒಂದು 4 ಸಿದ್ದು ಬರ್ತೀವಿ. ಕರೆಕ್ಟ್. ಅವಾಗಿನ ರೀಲ್ಸ್ ನಮ್ದು ಹಳ್ಳಿ ಭಾಷೆ ಅವಾಗಿನ ಸ್ಟಾರ್ಟ್. 1 ತಿಂಗಳಾಗಿತ್ತು, ಹೋಗಿರ್ಲಿಲ್ಲ. ಒತ್ತರಿಗೆ ಹೋಯ್ತಾ ಇದ್ದು. ಚಂದ್ರಿ ಬಂದು ಚಂದ್ರಿ ಚಕ್ಕೊತ್ತ ಬಂದಳಮ್ಮ ಚಕ್ಕೋರಿ. ತಿಥಿಗೆ ಬರ್ಲಿಲ್ಲ. ತಿಥಿಗೆ ಏನ್ ಬಂದೇ ಬಿಡ್ತೀವಿ ಅಂತ ಬರ್ತದೆ. ಚಂದ್ರಮ್ಮ ಅಂದ್ರೆ ಬರ್ನೇ ಇಲ್ಲ. ಎಲ್ಲಿಗೆ ಬರ್ತೀನಿ ಅಂದ್ರೆ ನಮ್ ಗೌಡ್ರಿಗೆ ಹೇಳಿರ್ತೀನಿ. ಮಡ್ಬಕ್ ಬಂದ್ರೆ ಬೇಗ ಇವ್ರು ಅಣ್ಣವತ್ತಿಗೆ ನಾಳೆ ಕೆಲ್ ನಾಡ್ದ ತಿಥಿ. ಇವತ್ತು ಮಾಡಿಕೆ ಮನೆ ಕೆಲಸ. ಇವತ್ತು ನಾಳಿಕೆ ಮಾಡಿಕೆ. ಮಡ್ಬಕ್ ಬನ್ನಿ. ಮಡ್ಬದಲ್ಲಿ ನಮ್ ಗೌಡ್ರಿಗೆ ಹೇಳ್ತೀನಿ. ಬೇಕಾದ್ರೆ ನೀವ್ ಬರೋದಾದ್ರೆ ಆಟೋದಲ್ಲಿ ಬರೀರಂತೆ. ಹಿಂಗೆ ಜ್ಞಾನ. ಅವತ್ತು ತಿಥಿಗೆ ಹೇಳ್ಬೇಕಾದ್ರೆ ಬಂದ್ಬಿಡ್ತೀನಿ, ದಬ್ಬಾಕ್ಬಿಡ್ತೀನಿ. ಕೊಳೆ ಟೀ ದೊಡ್ಡಮ್ಮ ಟೀ. ಗೈಸ್, ನಾಳೆ ಉಪವಾಸಕ್ಕೆ ಹೂ ಪೋಣಿಸ್ತವ್ರೆ. ಮುಟ್ಬೋದಾ? ಮುಟ್ಟಪ್ಪ, ಮುಟ್ಟ ಮಗಳೇ. ಕಿವಿಗೊಂದು ತಲೆಗೊಂದು ಮಾಡ್ಕೊಂಡು ನೋಡ್ತಾನೆ. ಎಷ್ಟು ಚೆನ್ನಾಗಿ ನೋಡಿ ಕಣಗ್ಲುವ ಕಲರ್, ರೋಸ್ ಕಲರ್ ಸಾಕದ. ಎಲ್ಲಿ ತಂದ್ರಿ? ಇದೇನ್ ಗೊತ್ತಾ, ಕಸಿ ಕಡ್ಡಿ ತಂದು ಇಟ್ಟಿದ್ರಿ ನೀವು. ಅದ್ರ ಕಡ್ಡಿ ಬರಲ್ಲ ನಮ್ಗೆ. ರೋಸ್ ಕಡ್ಡಿ ಆದ್ರೂ ಅಷ್ಟೇ ಇಷ್ಟ. ಕಸಿ ಕಡ್ಡಿ ಬೇರೆ ತಂದ ಕಡ್ಕೊಂಡಿದ್ದ. ಸಕ್ಕದಾಗ ಕಲರ್ ಒಳಗೆ ಅದು ಇದೆಲ್ಲ ದೇವಸ್ಥೆ ಗೈಸ್ ನೋಡಿ ಚಂದ್ರಿ. ಗೈಸ್ ಯಾಕಡೆ ನೀವ 3 ದಿವ್ಸ ಮನುಷ್ಯಗಳದ್ 3 ದಿವ್ಸ ಚೆನ್ನಾಗ ನಿಮ್ದು ಯಾವ ಜನ್ಮ ಬಂದೈತಿ. ಯಾರ್ಯಾರು? ಹೌದಾ? ಅವ್ರು ಕೂಡ ಚೆನ್ನಾಗೈತೆ. ಅವರೇ ಮಾತಾಡ್ಸಿದ್ರಂತಲ್ಲ. ಇದು ಚೆನ್ನಾಗ್ತಾರೆ. ನೀನು ಸ್ವಲ್ಪ ದಿನ ಏನಾಯ್ತೆ ಅಂತ ಇದಕ್ಕೊಂಚೂರು ತಲೆನೋವು ಅಂತ ಟೀ ಇಟ್ಕೊಂಡ್ರೆ ಇಟ್ಕೊಡೋದು ಅಂತ ಬಂದಿದ್ದು.
ನೋಡ ನಮ್ಗೆ ಅಂಟದಿಂದ ಹೆಂಗಂತ ಬೈಕ್ಲ ಕಿವಿ ನೋವಾಗಿ ನಾ ಬೆಳಗ್ಗೆ ಮುಗಿಸ್ತೇನ್ ಕೆಲಸ ಉಪವಾಸದ ಕೆಲಸ ಮುಗಿಸ್ತೀಯಾ ತೊಡಿಬೇಕಣ ಈಗ ಹೊಲ್ತ ದೇವ್ರ ಮನೆ ಮುಗಿಸಿದ್ದೀನಿ ನಾನು ದೇವ್ರ ಮನೆ ಇಷ್ಟ ಐತಿ ನೀರು ಯಾಕಲ್ಲ ನಾ ಆಚೆ ಕಡೆಗೆ ಈಗೇನು 6 ಗಂಟೆ ಆಯ್ಲತ್ತ ದೇವ್ರ ಮನೆ ಬೆಳಗ್ಗೆಲ್ಲ ಎಲ್ಲ ಸೀಟಿ ದೇವ್ರಿಗೆ ಬೆಳಗ್ಗೆ ದೀಪ ಬೆಳಗ್ಗೆ ನೀನೇನ್ ಸ್ನಾನ ಮಾಡಕ್ಕಲ್ಲ ಹಂಗೆ ದೇವ್ರ ಮನೆ ನುಗ್ಗುಬಿಟ್ಟು ಎಲ್ಲ ತೊಳಿತೀಯವ ದಿವಸ ಅದಕ್ಕೆ ಏನೈತಿದ್ದೆ ಬಂದೈತಿ ನಾನು ಕಳ್ಕೊಂಡು ಮಟನ್ ಗಿಟನ್ ಚಿಕನ್ ತಿಂದಿದ್ದೆ ಏನು ತಿಂದಿಲ್ಲ ಕಣ ತಿಂದಿದ್ರೆ ಮುಡ್ತಿರ್ಲಿಲ್ವಾ ತಿಂದಿದ್ರೆ ಏನ್ ಮಾಡಿವೆ ಮಟನ್ ತಿಂದಿದ್ರೆ ಏನ್ ಮಾಡಿವೆ ನೀವು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಸ್ನಾನ ಮಾಡ್ಕೊಂಡು ಬೆಳಗಿಡಿವ ಹ್ಞೂ ನಾನು ನಾವು ಮುಟ್ಟಕ್ಕಲ್ಲ ಸ್ನಾನ ಮಾಡ್ಕೊಂಡು ಅಲ್ಲ ನೀನಾರ ಮೊನ್ನೆ ಏನಾರ ಚಿಕನ್ ತಿಂದಿದ್ರೆ ಏನ್ ಮಾಡಿವೆ ತಿಂದಿದ್ರೆ ಏನ್ ಮಾಡಿವೆ ಏನು ತಿಂದ್ರ ಸ್ಕೂಲ್ಕ ಏನು ತಿಂದ್ರ ಸ್ಕೂಲ್ಕ ನಾನೇ ಸ್ಕೂಲ್ಕ ನಾನೇನು ತಿಂದಿದ್ರೆ ಏನ್ ಮಾಡಿವೆ ತಿಂದಿದ್ದು ನಾನು ಸ್ನಾನ ಮಾಡ್ಕೊಂಡು ಹೋಗ್ತೀನಿ ಎಲ್ಲಿಗೋಯ್ತೀಯಾ ದೇವ್ರ ಮನೆಗೆ ಸ್ನಾನ ಮಾಡ್ಕೊಂಡು ಬೆಳಗಿಡಿವ ಅಂತ ಹೋಗಲ್ಲ ಹ್ಞೂ ನಿಮ್ದು ಇವಳು ಆಕೆ ಬೋದವಲ್ಲ ಇದ್ರ ತಕ್ಕ ಟ್ಯಾಂಗಿ ತಕ್ಕ ಅಂಟಿ ನಡ್ರಿ ರೊಟ್ಟಿ ತಿನ್ನಿ ಹ್ಞೂ ಮಜ್ಜಿಗೆ ಸಾರು ಮಾಡು 3 ದಿವಸ ತಕ ತಿಂತೀರಾ 3 ದಿವಸ ತಕ ಟೊಮೆಟೊ ಬಜ್ಜಿ ತಿಂತೀರಾ ನಡಿ ಮಜ್ಜಿಗೆ ಸಾರ ಆಯ್ತು ಮಜ್ಜಿಗೆ ಅವ್ರ ಮಾಸ್ತರ ಆಯ್ತು ಮಜ್ಜಿಗೆ ಅಂಬ್ರ ಮಾಡ್ತೀನಿ ಮೊಸರು ಪಜ್ಜಿನ ಮಾಡೇ ಪಜ್ಜಿ ಮಾಡ್ತೀನಿ ಚಂದ ಬಿಸಿ ನೆಂಚ್ಕೊಳಕ ಗೈಸ್ ದೊಡ್ಡಮ್ಮ ನಂಗೆ ಹೊಡಿತವ್ರೆ ಯಾರ ಗೈಸ್ ನೋಡಿ ದೊಡ್ಡಮ್ಮ ಹೊಡಿತವ್ರ ನಂಗೆ ಗಮ್ಮಿ ಅಲ್ಲ ಕಾಲು ಕರೆದ್ರು ಬರಕ್ಕಲ್ಲ ಅಂತಿದ್ಯಾ ನೀನ್ ಅತ್ತೆ ಕರ್ದ ದರ್ಶನ್ ಪಿಕ್ಚರ್ ರಿಲೀಸ್ ಆಯ್ತಂದ್ ನಡಿ ಹೋಗ್ ಬರೋದ ಯಾವಾಗವ ಈ ಶುಕ್ರವಾರ ರಿಲೀಸ್ ಆಯ್ತೈತಿ ಹೋಗದ ಜೋಳ ಕಾಯಕ್ ಹೋಗ್ಬೇಕು ನನ್ ದಿವಸ ಹೋಗದ ಹಾ ದರ್ಶ ಬತ್ತರ ಹೋಗದ ನೋಡಂತಾಗ ಯಾರು ನಿನ್ ಕರ್ಕೊಂಡೋಗದ್ ಪಿಕ್ಚರ್ಗೆ ಕರ್ಕೊಂಡೋಗಾರ ಯಾರು ತಿರ್ಗ್ಸಾರ ಯಾರು ನಮ್ಗ ನಿಗಿಸ್ಬಿಟ್ರೆ ಏನ್ ಮಾಡ್ತೀಯ ತಿಂತಾಳೆ ಉಣ್ತಾಳೆ ಮಾಡ್ತಾಳೆ ಯಾವತ್ತಾದ್ರೂ ನೀನ್ ಅನ್ಸಿದೀನ ನಾನು ಯಾವತ್ತಾದ್ರೂ ಅನ್ಸಿದೀನಾ ಬಂದ್ಬಿಡ್ತಾ ಟೈಮ್ನಲ್ಲಿ ಮಾತು ಮತ್ತೆ ಇಷ್ಟಕ್ಕೆ ಯಾಕೆ ಬರ್ತಾ ಇದ್ದೆ ಮತ್ತೆ ಹೆಂಗಾದ್ರು ಇಷ್ಟಕ್ಕೆ ಯಾಕೆ ಬರ್ತಾ ಇದ್ದೆ ಇಷ್ಟಕ್ಕೆ ಯಾಕೆ ಬರ್ತಾ ಇದ್ದೆ ಬಂದೆ ಸುಮ್ನೆ ಇಷ್ಟಕ್ಕೆ ಗೊತ್ತಿರ್ಲಿಲ್ವಾ ಇಷ್ಟಕ್ಕೆ ಜ್ಞಾನ ಇರ್ಲಿಲ್ವಾ ಹಾ ಏನು ಹೊಸ್ದಾಗಿ ಇವತ್ತೇನಾರ ಕರಿತಿದ್ದೀನಾ ಯಾರು ಕೇಳೇನ್ ಬರಕಲ್ಲ ತಿನ್ನೋ ನನ್ ಮಗಳ ಕರಿತಿ ಯಾರ ಏನು ದೂರ ಕೇಳೋದು ಯಾರು ಅನ್ಸಿರೋದ್ ನಿನ್ಗೆ ಅನಿಸ್ತಾರ ಸಾಗ ಹಾ ಅನಿಸ್ತಾರ ಯಾರು ಜಗ್ಲಕ್ಕೆ ಇಷ್ಟು ಕಡೆ ಮನೆ ತೊಳಿತೀನಿ ನೀನ್ ಎಲ್ಲಾನು ಮಾಡಿ ಬಂದಿರ ನೀವ್ ಮಾಡಕವ ಯಾಕೆ ನಮ್ಮ ಮನೆ ದೇವ್ರಲ್ವಲ್ಲ ಬೈರು ಅಲ್ವಲ್ಲ ಬೈರು ನಕ್ಲಾರ ಯಾರು ಇಲ್ಲ ಅಲ್ವಾ ಆಂಟಿ ನಿಮ್ಮೂರ್ ಬೈರು ನಕ್ಲಾರ ಯಾರು ಇಲ್ಲ ಯಾರು ಒಬ್ರು ಇಲ್ಲ ಒಂದ್ ರೌಂಡ್ ತಿರುಗಿಸ್ ಹುಡುಗಿ ಮಾಡ್ದಂಗ್ ಮಾಡ್ತಾಳೆ ರೊಟ್ಟಿ ಮತ್ತೆ ಆಗ್ಲಿಕಾಯಿ ಪಲ್ಯ ತಿಂತಾ ಇದೀವಿ ಈ ತರ ಕಪ್ಪು ಆಗ್ಲಿಕಾಯಿ ಕೈ ಬರಲ್ಲ ವೈಟ್ ಇರುತ್ತಲ್ಲ ಆಗ್ಲಿಕಾಯಿ ಅವು ಕೈ ಬರುತ್ತೆ ಈ ಕರ ಆಗ್ಲಿಕಾಯಿ ಕೈ ಬರಲ್ಲ ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಮಿಕ್ಸ್ ಅಲ್ಲಿ ಹಾಕಿದ್ರೆ ಚೆನ್ನಾಗಿರ್ತದೆ ರೊಟ್ಟಿ ಅಕ್ಕಿ ಹಸಿಟ್ಟು ನಾರ್ ಬಂದಂಗ ಆಯ್ತವೆ ಅಲ್ಲಿ ಗರಿ ಫುಲ್ ರಾಗಿ ರೊಟ್ಟಿನ ತಿನ್ನಕ್ಕಾಗಲ್ಲ ಮಿಕ್ಸ್ ಆದ್ರೆ ತಿನ್ಬೋದು ಆಗ್ಲಿಕಾಯಿ ಈ ತರ ಆಗ್ಲಿಕಾಯಿ ಕೈ ಬರಲ್ಲ ಈ ತರ ಗ್ರೀನ್ ಕಲರ್ ನಾವು ಕರ ಆಗ್ಲಿಕಾಯಿ ಅಂತೀವಿ ಗ್ರೀನ್ ಕಲರ್ ಆಗ್ಲಿಕಾಯಿ ಕೈ ಬರಲ್ಲ ನೀನ್ ಒಂದಿನ ಮಾಡಿದ್ಯಲ್ಲ ವೈಟ್ ಆಗ್ಲಿಕಾಯಿ ರೊಟ್ಟಿಗೆ ಈಗ ತಿಂದಂಗ ಇದ್ದಂಗ ಚೆನ್ನಾಯ್ತಲ್ಲ ಇಷ್ಟ ಆಯ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಬಿಟ್ಟು ಮಾಡ್ಬೇಕು ಇದಕ್ಕೆ ಇದು ಚೆನ್ನಾಗೈತೆ ಕಡಲೆಬೇಳೆ ಒಗ್ಗರಣೆ ಹಾಕ್ಬಿಟ್ಟು ನಮ್ಮ ಆಲೂಗಡ್ಡೆನೂ ಹಾಕಿರಂಗೈತಿ ಇದಕ್ಕೆ ಇದ್ರ ಕೊಡು ಸಬೀನಲ್ಲಿ ಬೆಳಗ್ತೀನಿ ಬಿಡಿದೈತಿ
ಇಲ್ಲ ಮಾಡಬೇಕು. ಮುದ್ದಾದ ಮೂತಿ ಮನ್ಸು ಮರಕೋತಿ. ನೋಡಿ. ತಾಳೆ ಶಾಂತಿಗೆ ದಬದವ್ ನೋಡಿ. ನೀರು ಬರುವಾಗ ಆಡ್ಬೇಕು. ಯಾಕಡೆ ಕೈ ಹಿಡೀರಿ ಓಯ್ ಶಲ್ಯನ ಹೆಂಗ್ ಮಾಡೋದು? ಹಾ ಇವ್ರು ಬತ್ತೀನಿ ಅಂದಾಗ ಅವ್ರು ಬರಕ್ಕಲ್ಲ, ಅವ್ರು ಬತ್ತೀನಿ ಅಂದಾಗ ಇವ್ರು ಬರಕ್ಕಲ್ಲ. ಇವ್ರಿಗೆ ದೇವ್ರ ವಾಸು ಐತೆ, ಈಗ ಅವ್ರಿಗೆ ದೇವ್ರು ಬಂದೈತಿ. ಅವ್ರಿಗೆ ವಾಸವಾದಾಗ ಇವ್ರಿಗೆ ದೇವ್ರು ಬರ್ತೈತೆ. ನಾವೇನು ಮಾಡಲ್ಲ. ಹೈ ಸುಮ್ಕುತ್ಕ ಅವಳ ಕರಿಬೇಡ. ಸೀರೆ ಗುಡ್ಸಂತ ಇದು ಮಾಡಿ ಹಾ ಇಲ್ಲ ಅದೇ ತರ ಇರೋದು ಕಲರು. ಇವಾಗ ಟೈಮ್ ಆಯ್ತು ಅಂಟಿ ಕತ್ಲೆ ಆಯ್ತು ರೇಸ್ ಮಾಡಕ್ಕೆ. ಬರ್ಬೇಕಾರೆ ಬಂದಾಗ್ಲೇ ಮಾಡ್ಬೇಕಾಗಿತ್ತು. ನೀರು ಬರ್ತಾವೆ. ಬಾಯ್ ಚಂದ್ರಿ, ನಾಳೆಗೆ ಪತ್ತಿ ಬಿಡು. ಏನ್ ಮಾಡ್ತೀವಿ ನಮಗೆ ಸ್ಪೆಷಲ್? ನಮಗೂ ಮಾಡು ಬರ್ತೀವಿ. ಹಾ ಮಾಡ್ಕೊಂಡ್ ಬಂದ್ವಿ ಅಲ್ಲ. ಬಳಕಾಡ ಮುದ್ದೆ ತಿರ್ಗಿ ಕಳ್ಳು ಬಳಕಾಡಂಗೆ ಸುಟ್ಟು ಹೋಗ್ಬೇಕು. ಉಂಡ್ಬಿಟ್ಟು ರೊಟ್ಟಿ ತಿಂದ ಬಾ ನಾವು. ಬೇಡ ಬೇಡ, ಟೈಮ್ ಆಗತ್ತೆ. ಕಾಫಿ ಇಡೋದು ಬೇಡ ಬಾ. ನನ್ಗೇನ್ ಟೈಮ್ ಆಗಿಲ್ಲ, ಆಂಟಿಗೆ ಟೈಮ್ ಆಗೈತಿ. ಸಾರೇನು ಮಾಡಿಲ್ಲ. ಕಾಫಿ ಇಡ್ತೀನಿ, ಕುತ್ಕೋತೀರಾ? ಟೇಮ್ ಆಯ್ತೈತಿ. ಟೇಮು ಟೈಮ್ ಅಲ್ಲ, ಟೇಮು ಟೇಮು ಎಲ್ಲೈತವ ಹಾಲು? ಯಾವ ತಪ್ಲಿ ಒಳಗೆ ಇಟ್ಟಿದ್ಯಾ? ಇಲ್ಲಿ ಇದ್ರಲ್ಲಿ ಮೇಲೆ ದೊಡ್ಡ ಪೆಟ್ಕೆ ಒಳಗೆ ಇಟ್ಟು ಬಂದಿದ್ದೀನಿ. ನಮ್ಮ ಅವ್ವನ ಎಲ್ಲ ಹೊಗಳ್ತಾ ಇದ್ರಿ ಗುರುಪ್ರೇಷದ್ ಬ್ಲಾಗ್ ಅಲ್ಲಿ. ನಿಮ್ಗಿಂತ ನಿಮ್ ತಂಗಿಗಿಂತ ನಿಮ್ಮ ಅಮ್ಮನೇ ಬ್ಯೂಟಿಯಾಗಿ ಚೆನ್ನಾಗವ್ರಿ ಅಂತ ಅಂದ್ಬಿಟ್ಟು. ನಮ್ಮ ಅವ್ವ ಏನ್ ಚೆನ್ನಾಗಿ ಹೇಳೋಣ ಗೊತ್ತಲ್ಲ ನಂಗೆ. ನಮ್ಮ ಅವ್ವ ಈ ಸ್ಟೈಲ್ ಆಗಿ ಹಿಂಗ್ ಅನ್ಕೋತ. ಯಾರು ನೋಡ್ಬೇಕು ನಂದು ಬಿಡು. ನೀನ ಚೆನ್ನಾಗಿದ್ಯಾ ಅಂತಲ್ಲವ? ಚೆನ್ನಾಗಿದ್ದೀನಿ. ನೀನ ಚೆನ್ನಾಗಿದ್ಯಂತೆ? ಚೆನ್ನಾಗಿದ್ದೀನಿ. ನಾನು ಒಂದ್ ಕಾಲದಲ್ಲಿ ಚೆನ್ನಾಗಿದ್ದೆ ತಗೋ, ನಿನ್ಗಿಂತಲೂ ಚೆನ್ನಾಗಿದ್ದೆ. ಈಗ ಹಂಗಾಗಿದ್ದೀನಿ ಅಷ್ಟೇ. ಈಗ್ಲವಾಗ್ಲತ್ತವ್ರವ ನಿನ್ನ ಆಗಿದ್ ನೋಡಿದ್ರಿ ನೀನ್ ಕತೆ. ಆಗೇನಾರ ನಿನ್ ಕಾಲದಲ್ಲಿ ವ್ಲಾಗ್ ಇದ್ದು ಏನಾರ ವ್ಲಾಗ್ ಏನಾರ ನೀನ್ ನನ್ನಂಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ ಅಲ್ಲ. ನನ್ನಂಗೆ ಏನಾರ ವ್ಲಾಗ್ ಏನಾರ ನೀನ್ ಏನಾರ ಅವತ್ತಿನ ಕಾಲದಲ್ಲಿ ಮಾಡಿಬಿಟ್ಟು ಅವಾಗೆಲ್ಲ ಯೂಟ್ಯೂಬ್ ರೀಲ್ಸ್ ಅನ್ಕೊಂಡು ಇದ್ದಿದ್ರೆ ಆರಿಸ್ಕೊಂಡೋಗ. ಮೀಟಿಂಗ್ ಹೋಗ್ಯಾರಂತೆ. ಬುಟ್ ಕೊಡ್ತೀನಿ ಸಣ್ಣತ್ತು. ಹಾಲು ಕಾಯಿಸಿದ್ಯಾ? ಅಯ್ಯೋ ಮಸಿ ಬಟ್ಟೆ ನೋಡೋದು ಹೊಚ್ಚಿಗೆ ಮನೆಗೆ ಬಂದು ತಪ್ಲಿಗಳೆಲ್ಲ ಹೊಚ್ಚ ಮನ್ಸು. ಅಲ್ಲೇ ಪಿಲೋಟ ಬೆಳಗಕ್ಕೆ ಹಾಕಿದ್ದೀನಿ. ಕುಡಿದ್ರೆ ತಂದಿದ್ಯಾ ಅವನ? ಏನಕ್ಕೆ ತಂದಿದ್ಯಾ? ಅವು ತಿಂತಾರ? ಹೆಂಗ್ ತಿನ್ನೋದು? ನಾಳೆ ಕಮಸದ ಉಣ್ಮೆ ಅಂತ ಅಂದ್ಬಿಟ್ಟು ಕಾಯಿ ಹಿಡ್ತು ಬೆಳ್ಳುಳ್ಳಿ ಕೊಡ್ತಾವೆ.